टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕರ್ನಾಟಕ ರಾಜ್ಯದ ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಅವರನ್ನು ಅವರ ಪತ್ನಿಯೇ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಘಟನಾ ಸ್ಥಳದಲ್ಲಿ ನಾವಿದ್ದೇವೆ. ಈ ಕುರಿತು ನಮ್ಮೊಂದಿಗೆ ಮಾತನಾಡೋದಕ್ಕೆ ಖುದ್ದು ಶ್ರೀನಿವಾಸ್ ಇನ್ಸ್ಪೆಕ್ಟರ್ ರಿವಿನ ಜೊತೆಗಿದ್ದಾರೆ. ಇವತ್ತು ಮಧ್ಯಾಹ್ನ ನಿಮಗೆ ಒಂದು ಕರೆ ಬಂದಿತ್ತು ಸರ್, 3 ಗಂಟೆಗೆ. ಖುದ್ದು ಡಿಜಿಐಜಿಪಿ ಓಂ ಪ್ರಕಾಶ್ ಅವರೇ ಕರೆ ಮಾಡಿದಂಥದ್ದು. ಏನಂತ ಮಾತನಾಡೋದು ಸರ್ ವಿಚಾರ? 3 ಗಂಟೆ 10 ನಿಮಿಷಕ್ಕೆ ಕರೆ ಮಾಡಿ ಶ್ರೀನಿವಾಸ್ ಎಲ್ಲಿದ್ದೀರಾ ಅಂತ ಕೇಳಿದ್ರು. ಸರ್ ಈಗ ಮನೆಗೆ ಬಂದೆ ಸರ್ ಅಂತ ಹೇಳಿದೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ತಾವು ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಊಟ ಆಯ್ತಾ ಅಂತ ಕೇಳಿದ್ರು. ಊಟ ಆಯಿತು ಸರ್. ತಮ್ಮದು ಆಯ್ತಾ ಅಂತ ಕೇಳಿದೆ. ಆಯಿತು ಶ್ರೀನಿವಾಸ್. ಎಲ್ಲಿದ್ದೀರಾ ಸರ್ ಅಂತ ಕೇಳಿದೆ. ಅದೇ ಇಲ್ಲಿ ಮನೆಗಿದ್ದೀನಿ ಅಂತ ಹೇಳಿದ್ರು. ಸರಿ ಸರ್, ಮೇಡಮ್ ಅವ್ರು ಹೇಗಿದ್ದಾರೆ? ಅವರು ಹಾಗೆ ಇದ್ದಾರೆ, ಸ್ವಲ್ಪ ಗೊತ್ತಲ್ಲ ನಿಮಗೆ ಅಂತ ಹೇಳಿದ್ರು. ಯಾಕೋ ಬೇಸರ ಆಯಿತು ಮಾತು ಮುಂದುವರ್ಸೋಕ್ಕೆ. ಆನಂತರ ಆಯಿತು ನಾಳೆ ಸಿಗ್ತೀನಿ ಸರ್ ಅಂತ. ಎಲ್ಲಿ ಆಫೀಸಿಗೆ ಬರ್ತೀರಾ ಸರ್ ಅಂದೆ. ಈ ಮನೆಗೆ ಬರಲ್ಲ, ಬೇಡ ಶ್ರೀನಿವಾಸ್, ಮನೆಗೆ ಬರೋದು ಬೇಡ, ಗೊತ್ತಲ್ಲ ನಿಮಗೆ ಅಂತ. ಗೊತ್ತಿದೆ ಬಿಡಿ ಸರ್ ಅಂತ ಹೇಳ್ಬಿಟ್ಟು, ಆಯಿತು ಸರ್ ಆಫೀಸ್ಗೆ ಬಂದು ತಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಾಹೇಬ್ರಿಗೆ ಫೋನ್ ಇಟ್ಟೆ. ಪರ್ಸನಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಫ್ಯಾಮಿಲಿ ಡಿಸ್ಪ್ಯೂಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಪ್ರಾಪರ್ಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ತಮ್ಮ ಹೆಂಡತಿ ಜೊತೆಗೆ ಗಲಾಟೆ ಮಾಡ್ಕೊಳ್ತಿದ್ದು, ಇದೆಲ್ಲ ಸ್ವಲ್ಪ ಆಕ್ಚುಲಿ ಮುನ್ನೆಲೆ ಬಂದಿತ್ತು. ಆಗ್ಲಿಂದ ಕೂಡ ಸುಮಾರು 8-10 ವರ್ಷಗಳಿಂದಲೂ ಕೂಡ ಅವರಿಬ್ಬರು ನಡುವೆ ವಿರ್ಸಾಯಿತು. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಹತ್ರ ಏನಾದರೂ ಶೇರ್ ಮಾಡಿದ್ರೆ? ಖಂಡಿತ ಇದೆ. ಇದು ಇವಾಗಿಂದ ವಾಕ್ ಸಮರ ನಡೀತಾ ಇಲ್ಲ, ಅವರ ತಲೆಮೇರೆಯಲ್ಲಿ ನಡೀತಾನೆ ಇತ್ತು. ಅಲ್ಲಿ ಹೋದಾಗೂ ಅಷ್ಟೇ ಮೇಡಮ್ ಅವರು ಒಂಥರ ದೂರ್ವಾರ್ತೆ ಥರ ನೋಡ್ತಾ ಇದ್ರು. ಯಾರೇ ಒಬ್ರು ಬಂದ್ರು ಅವ್ರಿಗೆ ಅವಾಗೂ ಸಹ ಇಷ್ಟ ಇರಲಿಲ್ಲ. ಏನೋ ಮುಖ ಸಿಂಡಿಸ್ಕೊಂಡು ಮತ್ತೆ ಒಂಥರ ಕಸಿವಿಸಿ ಒಳಗಂಗೆ ಏನೋ ತನ್ಮಯತನೇ ಕಳ್ಕೊಂಡಂಗೆ ಅವ್ರಿಗೆ. ಅವಾಗಿಂದನೂ ವಾಕ್ ಸಮರ ಆಯಿತು. ಆಗಿಂದನೂ ನಡ್ಕೊಂಡ್ ಬಂದಿರ್ತಕ್ಕಂಥದ್ದು ಇವತ್ತು ಅತಿಯಾಗಿ ಈ ದಿನ ನಾನು ಅದು ಶವಗಾರಕ್ಕೆ ಹೋಗಿ ನೋಡಿದ್ನಲ್ಲ ಸೆಂಟೆನ್ಸಲ್ಲಿ, ಆವಾಗ ಒಂಥರ ಅದು ನೋಡಿದ ತಕ್ಷಣ ಅನ್ಕೊಂಡೆ.